ಇನ್ನು ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನ ಅವರ ವಿಚಾರಣೆ ಇವತ್ತು ಕೂಡ ನಡೆಯಿತು. ಪೊಲೀಸರು ಸದ್ಯ ಆಡಿಯೋ ಸ್ಯಾಂಪಲ್ಗಳನ್ನ ಪಡ್ಕೊಂಡಿದ್ದಾರೆ. ನಾಳೆ ನ್ಯಾಯಾಲಯದ ಮುಂದೆ ಮುನಿರತ್ನ ಅವರನ್ನ ಹಾಜರುಪಡಿಸುತ್ತಾರೆ. ನಾನೇನು ತಪ್ಪು ಮಾಡಿಲ್ಲ ಅಂತ ಬಿಜೆಪಿಯ ಶಾಸಕ ಮುನಿರತ್ನ ವಿಚಾರಣೆಯ ಹಂತದಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ಗೊಂದು ರೂಲ್ಸ್, ನಮಗೊಂದು ರೂಲ್ಸ್ ಅಂತ ಶಾಸಕ ಚೆನ್ನಾರೆಡ್ಡಿ ಅವರ ಕೇಸನ್ನ ಹಿಡಿದು ಬಿಜೆಪಿ ನಾಯಕರು ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಒಂದು ಸಮಗ್ರ ವರದಿ ಇದೆ, ನೋಡ್ಕೊಂಡು ಬನ್ನಿ. ಜಾತಿ ನಿಂದನೆ ಕೇಸಲ್ಲಿ ಮುನಿರತ್ನ ವಿಚಾರಣೆ. ನಾನೇನು ತಪ್ಪು ಮಾಡಿಲ್ಲವೆಂದ ಬಿಜೆಪಿಯ ಶಾಸಕ ಚೆನ್ನಾರೆಡ್ಡಿ ಕೇಸ್ ಏನಾಯ್ತು? ಬಿಜೆಪಿ ಪ್ರಶ್ನೆ. ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಆರೋಪ ಎದುರಿಸುತ್ತಿರೋ ಮಾಜಿ ಸಚಿವ ಹಾಗೂ ಬಿಜೆಪಿಯ ಶಾಸಕ ಮುನಿರತ್ನ ವಿಚಾರಣೆ ತೀವ್ರಗೊಂಡಿದೆ. ನಾಳೆ ಕಸ್ಟಡಿಯ ಅವಧಿ ಅಂತ್ಯಗೊಳ್ಳಲಿದ್ದು, ವಯಾಲಿಕಾವಲ್ ಪೊಲೀಸರು ಎರಡನೆಯ ದಿನವೂ ಕೂಡ ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಟೆಕ್ಕಣ್ಣವರ್ ಖುದ್ದು ವಿಚಾರಣೆಯ ನೇತೃತ್ವ ವಹಿಸಿದ್ದಾರೆ. ಮುನಿರತ್ನ ಹಾಗೂ ಗುತ್ತಿಗೆದಾರ ಚೆಲುವರಾಜು ನಡೆದಿದೆ ಎನ್ನಲಾದ ಆಡಿಯೋ ಪರೀಕ್ಷೆಗೆ ಮುಂದಾಗಿದ್ದಾರೆ. ನಾಳೆ ನ್ಯಾಯಾಲಯದ ಮುಂದೆ ಮುನಿರತ್ನರನ್ನ ಹಾಜರುಪಡಿಸಲಿದ್ದಾರೆ. ಜಾತಿ ನಿಂದನೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಹನುಮಂತರಾಯಪ್ಪ ಎನ್ನಲಾದ ಆಡಿಯೋ ವೈರಲ್. ಇನ್ನು ಮುನಿರತ್ನ ಬಂಧನವಾದ ಎರಡನೇ ದಿನಕ್ಕೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಗುತ್ತಿಗೆದಾರ ಚೆಲುವರಾಜು ಜೊತೆಗೆ ಹನುಮಂತರಾಯಪ್ಪ ಮಾತನಾಡಿರೋ ಆಡಿಯೋ ವೈರಲ್ ಆಗಿದೆ. ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದ್ದು ನೀನು ಎಲ್ಲೂ ಹೋಗ್ಬೇಡ, ನಿನ್ನ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹನುಮಂತರಾಯಪ್ಪ ಮಾತನಾಡಿದ್ದಾರೆ. ಚೆಲುವರಾಜು ಎಲ್ಲಿ ನೆನ್ನೆ ಎಲ್ಲ ಫೋನ್ ಮಾಡಿದೆ, ಎತ್ತಲಿಲ್ಲ. ಅದ್ಯಾವುದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ? ಬಾ, ನಾನು ಅದು ಹೇಳಿ ವೇಲುಗೂ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಂಬೇಡ, ಎಲ್ಲೂ ಹೋಗ್ಬೇಡಪ್ಪ. ನೀನು ನಮ್ಮ ತಾಲೂಕು ಒಕ್ಕಲಿಗರಾಗಿತ್ತು, ಸುಮ್ಮನೆ ಯಾವನ ಹತ್ರನೂ ಹೋಗಕ್ಕೇನು ಇದು ಮಾಡಕ್ಕೆ ಹೋಗ್ಬೇಡ. ಬಾಯಲ್ಲಿ ನೀನು ಅದು ಇದು ಮಾಡಿಸ್ತೀನಿ ಬಾ. DCP ಹತ್ರನೂ ಬೇಡ, ಕಮಿಷನರ್ ಹತ್ರನೂ ಬೇಡ. ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ, ಹೇಳ್ತೀನಿ ಬಾ. ಗೌರ್ಮೆಂಟ್ ನಮ್ದೈತೆ, ನೀನು ಯಾರ್ಯಾರ ಹತ್ರ ಹೋದ್ರೆ ನೀನು ಸಾಲ್ವ್ ಆಯ್ತದ? ಅದರಲ್ಲೂ ನನ್ನ ತಾಲೂಕ್ನೂ ತಲೆ ಕೆಡ್ಸ್ಕೊಂಬೇಡ, ಬಾ ನೀನು. ಕಾಂಗ್ರೆಸ್ಗೊಂದು ನಮಗೊಂದು ರೂಲ್ಸಾ? ಶಾಸಕ ಚೆನ್ನಾರೆಡ್ಡಿ ವಿರುದ್ಧದ ಕೇಸ್ ಏನಾಯ್ತು? ಈ ಬೆಳವಣಿಗೆಗಳ ಮಧ್ಯೆ ಮುನಿರತ್ನ ಬಂಧನದ ವಿರುದ್ಧ ಬಿಜೆಪಿ ಧ್ವನಿ ಎತ್ತಿದೆ. ಅಟ್ರಾಸಿಟಿ ಕೇಸ್ನಲ್ಲಿ ಶಾಸಕ ಮುನಿರತ್ನ ಬಂಧಿಸಿರೋ ಸರ್ಕಾರ ಈ ಹಿಂದೆ ಕಾಂಗ್ರೆಸ್ನ ಶಾಸಕ ಚೆನ್ನಾರೆಡ್ಡಿ ವಿರುದ್ಧ ಕೇಸ್ ದಾಖಲಿಸಿದ್ರೂ ಯಾಕೆ ಬಂಧಿಸಿಲ್ಲ ಅಂತ ಪ್ರಶ್ನಿಸಿದೆ. ಕಾಂಗ್ರೆಸ್ಗೊಂದು ನ್ಯಾಯ, ಬಿಜೆಪಿಗೊಂದು ನ್ಯಾಯನ ಅಂತ ಪ್ರಶ್ನಿಸಿದೆ. ನಾನು ತನಿಖೆಗೆ ವಿರೋಧ ಮಾಡೋದಿಲ್ಲ, ಆದರೆ ಸರ್ಕಾರದ ತೋರಿಸಿದ ಆತುರ ಇದೆಯಲ್ಲ, ಇದು ಅನುಮಾನಾಸ್ಪದ. ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಯಿತು, ಇವತ್ತಿನವರೆಗೂ ಬಂಧಿಸಲಿಲ್ಲ. ಅದೇ ದೂರು ದಾಖಲಾದ ದಿನವೇ ಮುನಿರತ್ನನ್ನು ಅರೆಸ್ಟ್ ಮಾಡಿದ್ರು. ಶುಕ್ರವಾರ ರಜಾ ದಿನಗಳು ಕಂಟಿನ್ಯೂ. ದೂರು ದಾಖಲಾದ ದಿನವೇ ಅಂದರೆ ಕಾಂಗ್ರೆಸ್ ಶಾಸಕರಿಗೆ ಒಂದು ನ್ಯಾಯ, ಕಾಂಗ್ರೆಸ್ ಸಚಿವರಿಗೆ ಒಂದು ನ್ಯಾಯ, BJP ಶಾಸಕರಿಗೆ ಒಂದು ನ್ಯಾಯನ? ನಾನು ಹೇಳೇ ಇಲ್ಲ ಅಂದಾಗ ಪೊಲೀಸ್ ತನಿಖೆ ಆಗಬೇಕಿತ್ತು, ಆಯಿತು. ಅವ್ರಿಗೆ ಶನಿವಾರನೇ ನೆನಪಾಯ್ತದ? ರಜ್ಜಿನಗಳೇ ನೆನಪಾಗದ? ಇದರಲ್ಲೇನು ಅನುಮಾನ ಇದೆಯಾ? ಅದರಲ್ಲೇನಾರು ಅನುಮಾನ ಇದೆಯಾ? ಸೊ ಹಾಗಾಗಿ ಎಲ್ಲ ಒಂದೇ ದಿನಕ್ಕೆ ಟೈಮಿಂಗ್ಗಳು, ನಡೆದ ದಿನಗಳು ಯಾವತ್ತು ನಡೆದ ದಿನ ಆದಮೇಲೆ ಇಷ್ಟು ದಿನ ಯಾಕೆ ಕಾಯ್ತಿದ್ರು? ಇದೇ ಆಚೆ ಬರುತ್ತೆ. ಇವತ್ತೆಲ್ಲರೂ ಯಾರ ಕೈವಾಡ ಇದೆ ಏನಿದೆ ಅಂತಂದ್ರೆ ಎಲ್ಲರಿಗೂ ಜನಕ್ಕೂ ಇವಾಗ ಎಲ್ಲ ಇದೆಯಲ್ಲ, ಯಾರು ಮಾಡ್ತಿದ್ದಾರೆ ಅಂತ ಎಲ್ಲ ಕೈಗಳು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಈಗ ರಾಯಚೂರಲ್ಲಿ PSI ಸತ್ರಲ್ಲ, ಕಂಪ್ಲೇಂಟ್ ಆಗಿ FIR ಆಗೈತಲ್ಲ, ಅವ್ರು ಕರ್ಕೊಂಡು CM ಅವರು ಅವ್ರ ಮನೆಯಲ್ಲಿ ಕಾಫಿ ತಿಂಡಿ ಕೊಡಿಸಿ ಕಳಿಸೋದು ಎಷ್ಟು ಸರಿ? ಮುನಿರತ್ನಮ್ಗೆ ಮಾತ್ರ ಸಡನ್ ಇಮ್ಮಿಡಿಯೇಟ್ ಆಗಿ ಎಲ್ಲ ಕೆಲಸ ಆಗೋಯ್ತು. ಇವರಿಬ್ಬರಿಗೆ ಮಾತ್ರ ರಾಯಚೂರು ಸಾವಿನ ಘಟನೆ ಅದು, ಇದು ಬೈದಿರೋದು, ಇದು ಅದರಲ್ಲೇ ನೀವು ಕ್ರಮ ತೆಗೆದುಕೊಂಡಿಲ್ಲ. ಈ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಒಕ್ಕಲಿಗ ನಿಯೋಗ ಭೇಟಿ ಮಾಡಿದೆ. ಒಕ್ಕಲಿಗ ಸಮುದಾಯಕ್ಕೆ ಅಪಮಾನ ಮಾಡಲಾಗಿದ್ದು ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದೆ. ಇನ್ನೊಂದೆಡೆ ದೂರುದಾರ ಹಾಗೂ ಗುತ್ತಿಗೆದಾರ ಚೆಲುವರಾಜು ನಿವಾಸಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ದಾರೆ. ಅಗತ್ಯ ಬಿದ್ದರೆ ಚೆಲುವರಾಜು ಕುಟುಂಬಕ್ಕೆ ಭದ್ರತೆ ಒದಗಿಸುವುದಾಗಿಯೂ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.